ಒಂದೊಂದಲ್ಲ ಕೊಡೋದು. ಝೂಮಲ್ಲಿ ತೆಗಿಬೇಡ, ಹಿಂದಕ್ಕೆ ಹೋಗು. ಕವರ್ ವಿಡಿಯೋದಲ್ಲೂ ನಾವೇ ಬರೋಣ ಅಂತ. ಲಿಪ್ಸ್ಟಿಕ್ ಹೋಗಿದೆಯಾ? ಹಾಯ್ ಹಾಯ್. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಬೆಸ್ಟ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ಇವಳು ಯಾರು ಹೊಸ ಒಬ್ಳು ಚಾನಲಲ್ಲಿ ಚಾನಲ್ ಹ್ಯಾಕ್ ಆಗಿಬಿಟ್ಟಿದ್ಯಾ ಅಂತೇನಾದರೂ ಯೋಚನೆ ಮಾಡ್ತಿದ್ರೆ ಅದ್ಯಾವುದೂ ಅಲ್ಲ. ನಿತ್ಯ ನನ್ನ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇವತ್ತು ಅವಳ ಯೂಟ್ಯೂಬ್ ಅಕೌಂಟನ್ನು ನಾನು ಟೇಕ್ ಓವರ್ ಮಾಡೋಕ್ಕೆ ಕೂಡ ಒಂದು ಕಾರಣ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನರ್ಚರ್ ವಿತ್ ನಿತ್ಯ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಪ್ರೀತಿ ತೋರಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಕಡೆ ನೀವು ಆಲ್ರೆಡಿ ತಮ್ನೇಲ್ನ ನೋಡಿರ್ತೀರಾ. ಇದು ಒಂದು ಫ್ರೆಂಡ್ಸ್ ಗೆಟ್ ಟುಗೆದರ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ದಿವಸ ಆದಮೇಲಿಂದ ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಸುಮ್ಮನೆ ಹಾಗೆ ಮೀಟ್ ಮಾಡೋದಕ್ಕಿಂತ ಒಂದು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ನಾನು ಒಂದಷ್ಟು ಗಿಫ್ಟ್ಸ್ನ ತಂದಿದ್ದೀನಿ ಅವ್ರಿಗೆ ಕೊಡೋಣ ಅಂತ. ಅವರು ಒಂದಷ್ಟು ಗಿಫ್ಟ್ಸ್ ತಂದಿದ್ದಾರಂತೆ, ಅದೇನು ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಅಕಸ್ಮಾತಾಗಿ ಅವರು ಏನಾದರೂ ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿ, ಖಂಡಿತ ಈ ಕ್ಲಿಪ್ಪಿಂಗ್ ಆದಮೇಲಿಂದ ಆ ಕ್ಲಿಪ್ಪಿಂಗ್ನು ನಾನು ಪೋಸ್ಟ್ ಮಾಡ್ತೀನಿ. ಸದ್ಯಕ್ಕೆ ತಂದಿರೋ ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ, ಯಾರಾದರೂ ಏನೇ ಗಿಫ್ಟ್ಸ್ ತಂದ್ರೂ ಒಂದೇ ಥರ ತರಬೇಕು. ಆ್ಯಂಡ್ ಮೀಟ್ ಆಗ್ತಿರೋದು ಇವಾಗ 3 ಜನ ಆಗಿರೋದ್ರಿಂದ 3 ತರಬೇಕು ಅಂತ. ಸೊ ಹಾಗಾಗಿ ಇವಾಗ ನಾನು ಒಂದು ಗಿಫ್ಟ್ ತೊಗೊಂಡಿದ್ದೀನಿ, ಅದನ್ನು 3 ತೊಗೊಂಡಿದ್ದೀನಿ. ಆ್ಯಂಡ್ ಅಕಾರ್ಡಿಂಗ್ ಟು ದೇರ್ ಸೈಜಸ್ ಹ್ಯಾವ್ ಗಾಟ್ ದೆಮ್. ಸೊ ಹಾಗೆಯೇ ಅವರು ಏನೇ ತರಂಗಿದ್ರೂ 3 ತರ್ತಾರೆ. ನಾಟ್ ಶ್ಯೂರ್ ಅವ್ರು ಏನು ತರ್ಬೋದು ಅಂತ, ಏನೂ ಗೆಸ್ ಮಾಡಿಲ್ಲ. ನೋಡೋಣ, ಮೀಟ್ ಮಾಡಿದಾಗ ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ಇದನ್ನು ನೋಡಿ ಅಂತ ಕ್ಯಾಪ್ಚರ್ ಮಾಡ್ತೀನಿ, ನೀವು ಮುಂದೆ ನೋಡ್ಬೋದು. ಎಸ್, ನನ್ನ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಆಗಿದೆ. ಕ್ಯೂರಾಗಿ ಐ ಹ್ಯಾವ್ ಜಸ್ಟ್ ಟೈಡ್ ದ ಬೋಸ್. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಹೊರಡೋಣ. ಐ ಹ್ಯಾವ್ ಗಾಟ್ ದಿಸ್ ಕವರ್ಸ್ ಆ್ಯಸ್ ವೆಲ್. ಸೊ ಅವ್ರವ್ರಿಗೆ ಸಪ್ರೇಟಾಗಿ ಕವರ್ಸಲ್ಲಿ ಹಾಕಿ ಕೊಡೋ ಥರ. ಇದು ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ದೀವಿ. ಕ್ಯೂಟಾಗಿ ಚಿಕ್ಕ ಚಿಕ್ಕವರೆಗೂ ಗಿಫ್ಟ್ ಎಲ್ಲ ತಗೊಂಡಿದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೋಗಿ ನೋಡುವ. ಬಾಯ್. ಮ್ಯಾಟರ್ ಏನಂದರೆ, ಇವತ್ತು ನಾವು 3 ಜನ ಕ್ಲೋಸ್ ಫ್ರೆಂಡ್ಸು ಮೀಟ್ ಆಗೋಣ ಅಂತ ಡಿಸೈಡ್ ಆದ್ವಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿ ಥಾಟ್ ಓಕೆ ಮೀಟ್ ಆಗೋಣ. ತುಂಬ ವರ್ಕ್ ಮಧ್ಯದಲ್ಲಿ ಪ್ರೆಷರಲ್ಲಿ ಸಿಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಮೀಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅದರಲ್ಲಿ ಏನು ಟ್ವಿಸ್ಟ್ ಇತ್ತು ಅಂದರೆ, ನನ್ನ ಬೆಸ್ಟ್ ಫ್ರೆಂಡ್ ನಿತ್ಯ ಬರ್ಡೇ ಲಾಸ್ಟ್ ವೀಕ್ ಆಯಿತು, November 23rd. ಅವಳ ಬರ್ಡೇಗೆ ಸಿಗೋಕ್ಕಾಗಲಿಲ್ಲ ಬಿಕಾಸ್ ಅವಳು ಔಟ್ ಆಫ್ ಸ್ಟೇಷನ್, ಅವಳ ಫ್ಯಾಮಿಲಿ ಜೊತೆಗಿದ್ಲು, ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ ನಾವೇನು ಅಂದ್ಕೊಂಡ್ವಿ, ಇವತ್ತು ಹೆಂಗೂ ಮೀಟ್ ಮಾಡ್ತಿದ್ದೀವಿ, ಅವಳ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ. ಓಕೆ, ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡೋದಾದರೆ ಕೇಕ್ ತೊಗೊಂಡು ಹೋಗಬೇಕು. ಆ್ಯಂಡ್ ಕೇಕ್ ತೊಗೊಂಡು ಹೋಗ್ತಾ ಬರೀ ಕೈಯಲ್ಲಿ ಹೆಂಗೆ ಹೋಗೋದು, ಗಿಫ್ಟ್ ತೊಗೊಳ್ಳೋಣ ಅಂತ ನಾನು ಇನ್ನೊಂದು ಫ್ರೆಂಡ್ ಅಂದ್ಕೊಂಡ್ವಿ. ಇವಾಗ ಗಿಫ್ಟ್ ಅಂತ ಅಂದ್ಕೊಂಡ್ಮೇಲೆ ನಮ್ಮೆಲ್ರಿಗೂ ಬಂದಿದ್ದು ಏನು ಥಾಟ್ ಅಂದರೆ, ಇನ್ಸ್ಟಾಲಿ ನೀವೆಲ್ಲ ನೋಡೇ ಇರ್ತೀರ, ಒಂದು ಫುಲ್ಲು ಟ್ರೆಂಡಿಂಗ್ ಏನು ಗೇಮೋ ಟ್ರೆಡಿಷನ್ನೋ ಏನೋ ಆ ಥರ ನಡೀತಾ ಇದೆ. ವೇರ್ ಫ್ರೆಂಡ್ಸ್ ಎಲ್ಲ ಗಿಫ್ಟ್ಸ್ ತರ್ತಾರೆ ಬೇರೆಯವ್ರಿಗೆ, ಅದನ್ನು ಎಲ್ರಿಗೂ ಕೊಟ್ಬಿಟ್ಟು ಏನು ಗಿಫ್ಟ್ಸ್ ತಂದಿದ್ದಾರೆ ಅಂತ ರಿವೀಲ್ ಮಾಡೋದು. ಇಟ್ಸ್ ಕೈಂಡ್ ಆಫ್ ಲೈಕ್ ಫನ್ ಗೇಮ್ ಥರ. ಸೊ ನಾವು ಯಾಕೆ ಮಾಡಬಾರ್ದು ಅನ್ನೋ ಥಾಟ್ ತೊಗೊಂಬಂದು ಟ್ರೈ ಮಾಡಿ ಇವತ್ತು ಗಿಫ್ಟ್ಸ್ ತೊಗೊಂಡಿದ್ದೀವಿ. ಸೊ ಅವ್ರಿಗೆ ಗೊತ್ತಿಲ್ಲ ನಾನೇನು ತೊಗೊಂಡಿದ್ದೀನಿ ಅಂತ, ಆ್ಯಂಡ್ ಅವ್ರೇನು ತೊಗೊಂಡಿದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಇದಾದಮೇಲೆ ಅವಳು ಚಾನಲ್ನ ಟೇಕ್ ಓವರ್ ಮಾಡಿದ್ಮೇಲೆ ವಿಡಿಯೋ ಅಲ್ಲಿ ತೋರಿಸ್ತಾಳೆ, ರಿವೀಲ್ ಮಾಡ್ತಾಳೆ. ಅಲ್ಲಿವರೆಗೂ ನೀವೆಲ್ಲ ಕಾಯ್ತಾ ಇರ್ಬೋದು. ಆ ವಿಡಿಯೋದಲ್ಲಿ ಕೂಡ ತುಂಬ ಫನ್ ಇರುತ್ತೆ, ಮಜಾ ಇರುತ್ತೆ, ಮಸ್ತಿ ಇರುತ್ತೆ ನೋಡಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ಆ್ಯಂಡ್ ಈ ಯೂಟ್ಯೂಬು, ವಿಡಿಯೋ, ಇನ್ಸ್ಟಾ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಕಾಫಿ. ಇದನ್ನು ಮಾಡ್ತಿರೋದೇ ನಾನು ಅವಳಿಗೋಸ್ಕರ. ಸೊ ನನ್ನ ವಾಯ್ಸ್ ಆಗಲಿ, ನನ್ನ ಇದಾಗಲಿ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಫಾರ್ಗಿವ್. ಎಲ್ಲ ಅವಳಿಗೋಸ್ಕರ. ಅವಳಿಗೆ ಒಳ್ಳೆ ಸಪೋರ್ಟ್ ಮಾಡಿ ಬೆಳೆಸಿ. ಶಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಯೂಟ್ಯೂಬ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್. ಸೊ ಐ ಹೋಪ್ ಒನ್ ಡೇ ಶಿ ರೀಚಸ್ ದ ಲೆವೆಲ್ ಶಿ ಈಸ್ ಟ್ರೈಯಿಂಗ್ ಟು. ಯಾ, ಆಲ್ ದಿ ಬೆಸ್ಟ್. ಸಿಗ್ತೀವಿ ಎಲ್ಲರೂ ಫ್ರೆಂಡ್ಸ್ ಜೊತೆ. ಬಾಯ್. ಓಕೆ, ಮತ್ತೆ ಇವಳು ಯಾಕೆ ಬಂದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇವತ್ತು ಅವಳ ಚಾನಲ್ನ ನಾನು ಟೇಕ್ ಓವರ್ ಮಾಡೋಕ್ಕೆ ಕಾರಣವೂ ಇದೆ ಅಂತ. ಅದೇ ಹೇಳೋದು ಮರ್ತೋಗ್ಬಿಟ್ಟು ಎಕ್ಸಿಟ್ ಆಗಿಬಿಟ್ಟೆ. ಸೊ
ಅವಳು ವಿಡಿಯೋ ಅದೇ ಇವಾಗ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ವಲ್ಲ ಗಿಫ್ಟ್ ಶೇರ್ ಮಾಡೋಕ್ಕೆ. ಸೊ ಅವಳು ಹೇಳಿದ್ಲು, ಒಂದು ವಿಡಿಯೋ ಮಾಡಿ 3 ಜನಕ್ಕೂ ಹೇಳಿದ್ಲು ಅವಳು, ಎಲ್ಲರೂ ಒಂದೊಂದು ವಿಡಿಯೋ ಮಾಡೋಣ, ಮೀಟ್ ಆಗಕ್ಕೆ ಮುಂಚೆ ವಾಟ್ ಆರ್ ಯೋರ್ ಥಾಟ್ಸ್ ಅಬೌಟ್ ದಿಸ್ ಫನ್ ಗೇಮ್ ಆರ್ ಗಿಫ್ಟ್ ಎಕ್ಸ್ಚೇಂಜ್ ಆರ್ ವಾಟ್ ಎವರ್ ವಿ ಕಾಲ್ ದಿಸ್ ಆ್ಯಸ್. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಥವಾ ಅವ್ರ ರಿಯಾಕ್ಷನ್ ನೋಡೋಕ್ಕೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಚೆನ್ನಾಗಿರತ್ತೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಬಟ್ ಅದನ್ನೇ ಹೇಳೋದು ಮರ್ತೋಗ್ಬಿಟ್ಟು ಬೇರೆ ಎಲ್ಲ ಮಾತಾಡಿದೆ ನಾನು ಕಥೆಯೆಲ್ಲ. ಸೊ ಯಾ, ಇದೇ ರೀಸನ್ನು ಅವಳು ವಿಡಿಯೋ ಮಾಡ್ತಿರೋದಕ್ಕೆ. ಹೆಂಗೋ ವಿಡಿಯೋ ಮಾಡೋದು ಮಾಡ್ತಿದ್ದೀನಿ, ಸ್ವಲ್ಪ ಕವರ್ ವಿಡಿಯೋದಲ್ಲೂ ನಾವೇ ಬರೋಣ ಅಂತ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದು. ಸೊ ಯಾ, ವಿಲ್ ಸಿ ಆಲ್ ದೇರ್. ಬಾಯ್. ಎಸ್, ಇವಾಗ ಹೊರಟಿದ್ದೀವಿ. ಇಲ್ಲಿಂದ ಹಾಫ್ ಆನ್ ಅವರ್ ತೋರಿಸ್ತಾ ಇದೆ ರೀಚ್ ಆಗೋದಕ್ಕೆ ಲೊಕೇಶನ್. ಆಲ್ರೆಡಿ ಬರ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಕೂಡ. ಸೊ ಹೊರಡೋಣ ಇವಾಗ. ಬೆಂಗಳೂರಿಗಿರೋ ವೆದರ್ಗೆ ಈ ಜಾಕೆಟ್ಸ್ ಎಲ್ಲ ಮ್ಯಾಂಡೇಟ್ರಿ. ಎಷ್ಟೇ ರೆಡಿ ಆದರೂ ಇದೊಂದು ಹಾಕ್ಕೊಂಡು ಹೋಗಬೇಕು. ಸೊ ಯಾ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗುವ. ಹಲೋ, ಹಲೋ. ಕಾಕ್ಟೇಲ್ ಬೇಕಿರೋ ತಗೊಳಂಗಿರೋ ತಗೋ. ಇಲ್ಲಿ ಹಾರ್ಡ್ ರಾಕ್ ಕೆಫೆ ಕರ್ಕೊಂಬಂದಿದ್ಯಲ್ಲ, ಈ ಪ್ಲೇಸ್ ಯಾಕೆ ಚೂಸ್ ಮಾಡಿದೆ ಅಂತ ಒಂಚೂರು ಹೇಳ್ತೀಯಾ? ಅಲ್ಲಿ ನೋಡಿದ್ರೆ ಅಲ್ಲಿ ಏನೋ ಗಿಟಾರ್ಗಳು ಅದು ಇದು ಎಲ್ಲ ನೇತಾಕ್ಬಿಟ್ಟು ಮಾಡಿದ್ದಾರೆ. ಏನಂದರೆ ಇದು ಫಸ್ಟು ಅಮೇರಿಕನ್ ಪಾಪ್ಯುಲರ್ ಸ್ಟೈಲ್ ರೆಸ್ಟೋರೆಂಟ್ ಆಯಿತಾ, ಅದು ಒಂದು. ಆಮೇಲೆ ಇಲ್ಲಿ ಏನು ಫೇಮಸ್ ಅಂದರೆ ಲೈವ್ ಮ್ಯೂಸಿಕ್ ನಡೆಯುತ್ತೆ. ಆ್ಯಕ್ಚುಲಿ ಅಲ್ಲಿ ಲೈವ್ ಮ್ಯೂಸಿಕ್ ನಡೀತಾ ಇದೆ. ಹಾ. ಅಲ್ಲಿ ತುಂಬ ಸೌಂಡ್ ಅಂದ್ಬಿಟ್ಟು ಈ ಕಡೆ ಬಂದಿದೆ. ಆಮೇಲೆ ಲೈವ್ ಮ್ಯೂಸಿಕ್ ಇದೆ. ಆಮೇಲೆ ಇಲ್ಲಿ ಪಾಪ್ಯುಲರ್ ಮ್ಯೂಸಿಕ್ ಮತ್ತು ಫ್ಯಾಷನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇಟ್ಸ್ ಲೈಕ್ ಸೆಲೆಬ್ರೇಟಿಂಗ್ ಪಾಪ್ಯುಲರ್ ಮ್ಯೂಸಿಕ್ ಆ್ಯಂಡ್ ಫ್ಯಾಷನ್, ಲೈಕ್ ಐಕಾನ್ಸ್ ಥರ ಇಲ್ಲಿ ಏನೇನೋ ಹಾಕಿದ್ದಾರೆ ಡಿಸ್ಪ್ಲೇಗೆ. ಆ್ಯಂಡ್ ಅದು ಅಲ್ಲೇ ಯು ಗೆಟ್ ದ ಬೆಸ್ಟ್ ಬರ್ಗರ್ಸ್ ಎವರ್. ಓಕೆ, ಅದೇ ಮೇನ್ ರೀಸನ್ ಇವತ್ತು ಇಲ್ಲಿ ಬರೋಕ್ಕೆ. ಇವರು ಯೂಟ್ಯೂಬ್ ಎಂಥೂಸಿಯಾಸ್ಟ್ನ ಈ ಡಲ್ ಪ್ಲೇಸಿಗೆ ಕರ್ಕೊಂಬಂದ್ಬಿಡಿ ಅಂತ ಬೈತಿದ್ದಾರೆ. ಬಟ್ ಇಟ್ಸ್ ವರ್ತ್ ಫಾರ್ ದ ಬರ್ಗರ್. ಇದಾದಮೇಲೆ ಇನ್ನೊಂದು ಕೆಫೆಗೆ ಹೋಗ್ತೀವಿ. ಅಲ್ಲಿ ಯು ವಿಲ್ ಸಿ ವಾಟ್ ವಿ ಹ್ಯಾವ್ ಆ್ಯಕ್ಚುಲಿ ಪ್ಲ್ಯಾನ್ಡ್ ಆ್ಯಂಡ್ ವಾಟ್ ಈಸ್ ದ ಮೋಟೋ ಆಫ್ ಟುಡೇ ಮೀಟಿಂಗ್. ಎಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ಬಂದು ಇಷ್ಟೆಲ್ಲ ಮಾತಾಡಿರೋದಕ್ಕಾಗಿ ಧನ್ಯವಾದಗಳು. ಇದಕ್ಕೆ ಮುಂಚೆ ಗೂಗಲ್ ನೋಡ್ಕೊಂಡು ಬಂದೆ. ಚೈ, ಹಂಗೆ ಒಂಚೂರು ಅಲ್ಲಿ ಪ್ಯಾನ್ ಮಾಡು ಚೈ. ಅದು ಅವ್ರದ್ದು ಬಟ್ಟೆ ಎಲ್ಲ ಹಾಕಿರೋದನ್ನ. ಪಾಪ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದೆ ಮಗು. ಆಯ್ತು, ಬಾ ತೋರಿಸು. ಸೊ ಅರ್ಧದಲ್ಲೇ ಕಟ್ ಮಾಡಿಬಿಟ್ರು ಮೇಡಮ್ ಅವರು ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಆರ್ಡ್ರ್ ಮಾಡಿರೋ ಅಂತ ಲೆಜೆಂಡ್ರಿ ನ್ಯಾಚೋಸ್ ಮತ್ತು ಡೈನಾ ಬೈಟ್ಸ್ ಸವಿಯೋಂಥ ಸಮಯ. ಈಗ ಅದನ್ನು ತಿಂದ್ಬಿಟ್ಟು ಮುಂದಿಂದು ನೆಕ್ಸ್ಟ್ ನೋಡುವ. ದಿಸ್ ಇಸ್ ಲೆಜೆಂಡ್ರಿ ನ್ಯಾಚೋಸ್ ಆರ್ಡ್ರ್ ಮಾಡಿರೋದು. ಹೇಳೋ, ಇವಳು ತಂದಿರೋ ಗಿಫ್ಟ್ ಆ ಚಿಕ್ಕ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ಐ ಆಮ್ ಟೆಲಿಂಗ್ ಯು, ಅವಳು ಏನಾದರೂ ಶೋ ಪೀಸ್ ತಂದಿದ್ರೆ ಚೈತ್ರ ನಿನ್ನ ಕೈಲಿ ಇಡಿಸ್ಬಿಟ್ಟು ಇಲ್ಲೇ ಕೊಡಿಸ್ಕೊಂಡು ಹೋಗ್ತೀನಿ ನಾನು. ಗಿಫ್ಟ್ ಇದೆ, ಅದೆಲ್ಲ ಕೊಟ್ಲಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿರ್ತೀನಿ. ಎಲ್ಲ ಒಂದ್ರಲ್ಲಿ ಹಾಕ್ಬಿಟ್ಟಿಲ್ಲ. ನಂದು ನೋಡು ಸಂತೆ, ಅವಳು ನೋಡು ಸಂತೆ. ಇಲ್ಲಿ ಇರೋ ನಿಮಿಷ, ಇದು 3 ಲಿಲಿ ತಂದಿರೋದು. ಗೋಗ್ರೀನ್ ಹಾ. ಇನಿಷಿಯೇಟಿವ್. ಗೋಗ್ರೀನ್ ಇನಿಷಿಯೇಟಿವ್ ಅಂತೆ. ಸೊ ಹಾಗಾಗಿ ನಾಳೆಯಿಂದ ಆಫೀಸ್ಗೆ ಲಂಚ್ ಬ್ಯಾಗ್ ಹಾಕೊಂಡು ಹೋಗ್ಬೋದು ಅಂತ. ಇಲ್ಲಿ ನನಗೆ ಕೇಕ್ ಕಟ್ ಮಾಡ್ಸೋಕೆ ಕೇಕ್ ತಂದಿದ್ದಾರೆ ಬರ್ಡೇದು. ನಂದು ಅಲ್ಲೆಲ್ಲೋ ಇದೆ. ಎಲ್ಲಮ್ಮ ಇದೆ ನಂದು. ಹಾ, ಅಲ್ಲಿ 3 ಇರೋದು ನಂದು. ಚೈತನ್ದು ತೋರಿಸ್ಬಿಡ ನೀನು ಅದ್ರೊಳಗೆ. ಅದು ಬೇಡ. ಅಯ್ಯೋ, ತೋರಿಸು ಚೈ. 100% ಚೈ ತೋರಿಸು. ಕಾಂಡಮ್ಸ್ ಇಟ್ಟಿದ್ಯಾ? ಒಂದು ಕೆಫೆ ಕರ್ಕೊಂಡೋದೆ ಅಂತ ಬೈದು ಇವಾಗ ಡೆಸರ್ಟ್ಸ್ ತಿನ್ನೋಕ್ಕೆ ಇನ್ನೊಂದು ಕೆಫೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಗಿಫ್ಟ್ ಎಕ್ಸ್ಚೇಂಜ್ ಕೂಡ ಅಲ್ಲೇ ಇರೋದು. ಅದು ಕೇಳಿಸ್ಲಿ ಅಂತ ಲೈಟಿಂಗು ಚೆನ್ನಾಗಿಲ್ಲ, ಸೊ ಮಾಡಿದಾಗ ಅದು. ಬಟ್ ಊಟ ಚೆನ್ನಾಗಿತ್ತು ಗಾಯ್ಸ್. ಯಾ, ಇಟ್ ವಾಸ್ ನೈಸ್ ಗಾಯ್ಸ್. ಸೊ ಇನ್ನೊಂದು ಕೆಫೆಗೆ ಹೋಗ್ಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡ್ತಾರಂತೆ. ಕೇಕ್ ಕಟ್ ಮಾಡಿಸ್ಕೊಂಡು ಹಾಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋಣ. ಸ್ವಲ್ಪ ಟ್ರಾಫಿಕಲ್ಲಿ ಆಮೇಲೆ ಮಾತಾಡೋಣ. ಸ್ಯಾಡ್ ಸ್ಟೋರಿ. ಎಲ್ಲೂ ಕೆಫೆಯಲ್ಲಿ ಲೈಟ್ ಇಲ್ಲ, ಗಿಫ್ಟ್ ಎಕ್ಸ್ಚೇಂಜ್ ಮಾಡೋಣ ಅಂದರೆ ಜಾಗ ಇಲ್ಲ. ಕೊನೆಗೆ ಮನೆಯ ಮಂತ್ರಾಲಯ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವಿ ವಿಲ್ ರೆಸ್ಯೂಮ್.
ಯಾವ್ದಾರು ಹೇಳಕ್ಕಿದ್ಯಾ? ಅವ್ರು ಆಲ್ರೆಡಿ ಹೇಳ್ದಂಗೆ ಮನೆಯ ಮಂತ್ರಾಲಯ ಅಂದ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಗಿಫ್ಟ್ಸ್ ಇನ್ನೂ ಹಾಗೆ ಇದೆ. ಹಾಂ, ಅಟ್ಲೀಸ್ಟ್ ಇವಾಗಾದರೂ ಹೋಗ್ಬಿಟ್ಟು ಒಂಚೂರು ಲೈಟ್ ಚೆನ್ನಾಗಿರ್ಬೇಕಾರೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋಗೋಣ. ನಾವು ಕೊಟ್ಟಿರುವಂಥ ಗಿಫ್ಟ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಗುಡ್ ಜಾಬ್. ಹ್ಯಾಪಿ ಬರ್ತ್ಡೇ ಟು ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. Thank you guys. Love you. ಯಸ್. ಓಕೆ, ಯಾರು ಶುರು ಮಾಡ್ತೀರಾ ಫಸ್ಟ್? ಓಕೆ, ಚಾಯ್. ಓಪನ್ ಮಾಡೋದು ಲಾಸ್ಟ್ ಅಲ್ವಾ, ಮಾಡೋಣ ಒಟ್ಟಿಗೆ. ಹಾ, ಅಂದ್ರೆ ಇವಾಗೆಲ್ಲ ಕೊಟ್ಬಿಡೋದು, ಆಮೇಲೆ ಲಾಸ್ಟ್ ಅಲ್ಲಿ ರಿವೀಲಿಂಗ್. ಓಕೆ, ಥ್ಯಾಂಕ್ ಯು. ಮೊಬೈಲ್ ಓಕೆ, ನೆಕ್ಸ್ಟ್ ಅನಾ. ಓಕೆ, ನಾನು ಕೊಡ್ಲಾ? ಇದರಲ್ಲಿ ಏನಾದರೂ ಸೈಜ್ ಮಿಸ್ಟೇಕ್ ಹಾಕೊಡ್ರೆ ನೀವೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ತಗೋಚೆ, ತಗೋ ಬೇಬಿ ಗರ್ಲ್. ಥ್ಯಾಂಕ್ ಯು. ಆಯ್ತು, ನಂಗೆ ಚಾಯ್ ಬೇಬಿ. ಅಲ್ಲ ಇದು ನಂದು. ಓಕೆ, ಸೊ ನಿನ್ನ ಹತ್ರ ಇರೋದು ಅಷ್ಟು ತೋರ್ಸು. Okay. ಇದರಲ್ಲಿ 101% ಮೊಬೈಲ್ ಸೆಲ್ ಇದೆ, ಬಿಕಾಸ್ ಐ ಕ್ಯಾನ್ ಫೀಲ್ 2 ಮೊಬೈಲ್ ಸೆಲ್ಸ್ ಫ್ರಿಕಿಂಗ್ ಚೈತ್ರ. ಐ ಆಮ್ ಗೋನಾ ಸೆಂಡ್ ಹರ್ ಬ್ಯಾಕ್ ತಗೊಂಬ ಅಂತ. ಓಕೆ, ಫೈನ್. ಹಂಗಿದ್ರೆ ತೋರ್ಸ್ಬಿಟ್ಟು ಆಮೇಲೆ ಅಲ್ಲಿ ತೋರಿಸಿ, ಆಯ್ತಾ? ಇದು ಚೈತ್ರಂದು. ಯಾರು ನೀನ್ ಲಾಸ್ಟ್ ಅಲ್ಲಿ ಓಪನ್ ಮಾಡ್ತಾಡಿ. ನಾವು ಮಾಡ್ಬಿಡ್ತೀವಿ ಫಸ್ಟು. ಓಕೆ, ದಿಸ್ ಇಸ್ ಒನ್. ಒಂದು ಏನೇ. ಓ, ನೋಟ್. ಓಕೆ, ಆಮೇಲೆ ನೋಟ್ ಓದ್ತೀನಿ. ಓ, ಅದು ಬೇರೆ ಬರ್ದಿದ್ದಾಳ. ಓಯ್, ರಿಂಗು ಎಲ್ಲ ಪುಟ್ಟಾನೆ. ಆಮೇಲೆ ರಿಂಗು. ಓಕೆ, ಒಂದು ಲಿಪ್ಸ್ಟಿಕ್. ವಾ. ಓಕೆ, ನೇಲ್ ಪಾಲಿಶ್. ಅದಕ್ಕೆ ನಾನು ಖಾಲಿ ಇಟ್ಕೊಂಡ್ಬಂದೆ. ವಾ, ನೈಸ್. The gift is for the girls who had color to my life. Here's a little color for your lips and ಲೈಫ್ ಟು. tips too. And the ring won't tarnish and neither will be. Nice. ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಆಕ್ಚುಲಿ ನೀನ್ ರೆಟ್ರೋ ಶೂಟಿಂಗ್ ಹಾಕೊಬಹುದು ಅದನ್ನ ಸೈಡ್ ಅಲ್ಲಿ. ಫ್ಲವರ್. ಹೌದು. ನೆಕ್ಸ್ಟ್ ಇವಾಗ ಅನ್ಪ್ಯಾಕ್ ಮಾಡ್ತಿರೋದು ನಾನು ಕೊಟ್ಟಿರೋದು. ಯಾ, ಎಸ್ ಗರ್ಲ್ಸ್. ಅವಳು ತುಂಬಾ ಚೆನ್ನಾಗಿ ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿಯಾಳೆ. ತೋರ್ಸ್ರೆ ಐ ಹ್ಯಾವ್ ಫಾಲನ್ ಫಾರ್ ದಿಸ್. ನಾನು ಹತ್ರದಲ್ಲಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಯಾ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಹೆಂಗ್ ಮಾಡ್ಬೇಕಂತ ಟ್ರೈ ಮಾಡಿರೋದು. ಇವಳಂತೂ ಈಸಿಯಾಗಿ ಏನ್ ಎಫರ್ಟ್ ಇವ್ರಿಗೆ ಅನ್ಬಿಟ್ಟು ಒಂದೇ ಸರ್ತಿ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಬಿಟ್ಲು. ನಾವೆಲ್ಲ ಬಾಯ್ ಬಾಯ್ ಬಡ್ಕೊಂಡು ಯಾವ ಫಸ್ಟ್ ಅದನ್ನ ತೆಗಿತಾ ಇದೀರಾ? ಸರಿ ಆಯ್ತು. ಇದೆ ಚಿಕ್ಕ ತೆಗಿಬೇಕಾ? ಯಾವ್ದಾದ್ರು ತೆಗೀರಿ, ನಂಗೇನ್ ಪ್ರಾಬ್ಲಮ್ ಇಲ್ಲ. ನಾನ್ ಚಿಕ್ಕ ತೆಗಿತೀನಿ. ತೆಗಿ. ಇಟ್ ಲುಕ್ಸ್ ಲೈಕ್ ಅ ಪರ್ಫ್ಯೂಮ್, ನಂಗೆ ಹ್ಯಾಂಡಿ ಪರ್ಫ್ಯೂಮ್ ತರ. ಐ ವಾಸ್ ರೈಟ್. ಇದು ಬಟ್ಟೆನೆ, ನಾನೇ ಹೇಳ್ಬಿಡ್ತೀನಿ ಬಟ್ಟೆನೆ ಅಂತ. ಬಟ್ ಚಿನ್ನ ಉಲ್ಟಾ ನೋಡ್ತಾ ಇದೆಯಾ ಚಿನ್ನ? ಈ ಬಟ್ಟೆ ನನ್ನ ವಿಶ್ ಲಿಸ್ಟ್ ಅಲ್ಲಿ ಎಷ್ಟು ದಿನದಿಂದ ಇತ್ತು ಗೊತ್ತಾ? ಐ ಸ್ವೇರ್ ಆನ್ ಗಾಡ್ ಐ ಹ್ಯಾವ್ ಬೀನ್ ಐಯಿಂಗ್ ಆನ್ ದಿಸ್ ಟಾಪ್. ಇದು ಮ್ಯಾಕ್ಸ್ ಅಲ್ಲಿ ನಾನೇ ನೋಡಿದ್ದು. ಅಮೆಝಾನ್ ಮಿಂತ್ರಾ ಎರಡರಲ್ಲೂ ಕಾರ್ಟ್ ಹಾಕಿ ಬಿಟ್ಟಿದ್ದೆ, ಬೇಕಾ 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 ಅಂತ. ಅಂಡ್ ಲೈಫ್ ಗಾಟ್ ಇಟ್. ಸಕ್ಕತ್ ಇಷ್ಟ ಆಯ್ತು ಗೊತ್ತಾ? ಥ್ಯಾಂಕ್ ಯು. ಓಕೆ, ಯು ಗೈಸ್ ಲೈಕ್ ಇಟ್? ಯೆಸ್, ಯೂನಿವರ್ಸ್ ಗಾಟ್ ಇಟ್. ಓಕೆ, ಇವಾಗ ಮಾಡಿ ಫಸ್ಟ್. ಓಕೆ, ಲಿಲಿ ಕೊಟ್ಟಿರೋದನ್ನ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದೀವಿ. ನಾನು ರ್ಯಾಪ್ ಎಲ್ಲ ಮಾಡಿಲ್ಲ, ನನ್ನ ಜೀವನದಲ್ಲಿ ಅಷ್ಟು ಟೈಮು ಇರಲಿಲ್ಲ, ಪೇಷನ್ಸ್ ಇರಲಿಲ್ಲ. ಏನಿದು?
ಕ್ಲಚ್ ಓ ಏಯ್ ಸಕ್ಕದಾಗಿದೆ, ವೆರಿ ನೈಸ್. ಪಿಂಟ್ರೆಸ್ಟಿ ಗರ್ಲ್. ಇದ್ರ ಜೊತೆ ಒಂದ್ ಬೋ ಇತ್ತು, ನಾನು ಎಂತ ಬುಲ್ಶಿಟ್ ಮರ್ತೋಗ್ ಬಂದ್ಬಿಟ್ಟೆ, ಸೋ ಸಾರಿ. ಅವಳು ವಿಡಿಯೋದಲ್ಲಿ ಹಾಕ್ತಾಳೆ, ಅಟ್ಯಾಚ್ ಮಾಡ್ತಾಳೆ, ನೋಡ್ಕೊಳ್ಳಿ. ಕಳ್ಸ. ಐ ವಿಲ್ ಸೆಂಡ್ ಅದು ಪಿಕ್ಚರ್, ವಿಡಿಯೋದಲ್ಲಿ ಹಾಕ್ತಾಳೆ. ಏಯ್ ಅಷ್ಟ್ ಬೇಗ ತೆಗೆದ್ಬಿಟ್ಲು ಇವಳು. ಡ್ರೆಸ್ ಅಂತ ನೋಡ್ತಾ ಇದ್ದೆ. ಡ್ರೆಸ್ ಏಯ್ ಸಕ್ಕದಾಗಿದೆ. ಇದಕ್ಕೆ ಬೆಲ್ಟ್ ಹಾಕ್ಬೇಕು, ಹಾಕೊಳ್ಳಿ ಬೆಲ್ಟ್. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಯಾ. ಥ್ಯಾಂಕ್ ಯು. ಓಕೆ ಸೊ ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ಸ್ಪೆಷಲ್ ಗೆಟ್ ಟುಗೆದರ್ ವಿಡಿಯೋ. ಹೋಪ್ ಯು ಆಲ್ಸೋ ಹ್ಯಾಡ್ ಅ ಗ್ರೇಟ್ ಟೈಮ್ ವಾಚಿಂಗ್ ದಿಸ್. ನೀವು ಈ ಥರ ಏನಾದರೂ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಐಡಿಯಾ ಅಂತ ನನಗೂ ಅನ್ನಿಸ್ತು. ನೀವು ಇನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡೋದು ಡ್ಯೂ ಇದೆ ಅಂತಂದರೆ ಈ ವಿಡಿಯೋ ಮುಖಾಂತರ ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋಗೆ ವೈಂಡ್ ಅಪ್ ಹೇಳ್ತಾ ಇರೋದು ನನ್ನ ಬ್ಯೂಟಿಫುಲ್ ಫ್ರೆಂಡ್ಸ್. ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಚಾಚಾ ಬಾಯ್, ವಿ ಆಲ್ ಲವ್ ಯು, ಬಾಯ್.